ಎಲ್ಲರಿಗೂ ನಮಸ್ಕಾರ. ಪ್ರತಿ ತಿಂಗಳು 5,550 ರೂಪಾಯಿ ಮನೇಲಿ ಇದ್ದಂಗೆನೆ ನಾವು ಪಡ್ಕೋಬಹುದು. ಯಾವುದೇ ರೀತಿ ತೊಂದರೆ ಇಲ್ಲದೆ, ರಿಸ್ಕ್ ಇಲ್ಲದೆ ನಮಗೆ ಪ್ರತಿ ತಿಂಗಳು ಜೀವನೋಪಾಯಕ್ಕೆ 5,550 ರೂಪಾಯಿ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ. ಅದು ಹೇಗೆ ಅಂತ ನೋಡೋಣ. ಇವಾಗ ನಮ್ಮ ಹತ್ರ ಒಂದು ಸ್ವಲ್ಪ ಹಣ ಇದೆ, ನಾವು ರಿಟೈರ್ಡ್ ಆಗಿದ್ದೋ ಅಥವಾ ಇನ್ಯಾವುದೋ ಸೋರ್ಸಿಂದನೋ ನಮ್ಮ ಹತ್ರ ಸ್ವಲ್ಪ ಹಣ ಸೇರಿರುತ್ತೆ. ಅದನ್ನು ನಾವು ಎಲ್ಲಿ ಹೂಡಿಕೆ ಮಾಡಬೇಕು, ಸುರಕ್ಷತೆ ಬಗ್ಗೆ ಮತ್ತು ಮಂತ್ಲಿ ಇಂಟ್ರೆಸ್ಟ್ ಬಗ್ಗೆ ಎಲ್ಲ ರೀತಿ ಯೋಚನೆ ಮಾಡ್ತಾ ಇರ್ತೀವಲ್ವಾ. ಇವಾಗ ನಾವು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡೋಣ ಅಂತಂದರೆ ಅದ್ರ ಬಗ್ಗೆ ತುಂಬ ನಾಲೆಜ್ ಇರಬೇಕಾಗುತ್ತೆ. ಮ್ಯೂಚುವಲ್ ಫಂಡ್ ಬಗ್ಗೆ ಅರ್ಥ ಮಾಡ್ಕೊಂಡಿರ್ಬೇಕಾಗುತ್ತೆ. ಅದು ಕಂಪ್ಲೀಟಾಗಿ ಮಾರ್ಕೆಟ್ ರಿಸ್ಕ್ಗೆ ಒಳಪಟ್ಟಿದೆ. ಹಾಗಾಗಿ ಅದ್ರ ಬಗ್ಗೆ ನಾಲೆಜ್ ಇದ್ದರೆ ಮಾತ್ರ ಅದರಲ್ಲಿ ಹೂಡಿಕೆ ಮಾಡಬಹುದು, ಇಲ್ಲ ಅಂದರೆ ಪ್ರಯೋಜನ ಇಲ್ಲ. ಹಣದ ಬಗ್ಗೆ ಯಾವುದೇ ಗ್ಯಾರಂಟಿ ಇರೋದಿಲ್ಲ ಅಲ್ವಾ. ಸೊ ಆವಾಗ ಇನ್ನೊಂದು ಯೋಚನೆ ಬರುತ್ತೆ ನಮಗೆ ಆ ಟೈಮಲ್ಲಿ, ಬ್ಯಾಂಕಲ್ಲಿ ಹೂಡಿಕೆ ಮಾಡೋಣ ಅಂತ. ಬ್ಯಾಂಕಲ್ಲಿ ಸುರಕ್ಷತೆ ಬಗ್ಗೆ ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಇಲ್ಲ. ಆದರೆ ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ ತುಂಬಾ ಕಡಿಮೆ ಸಿಗುತ್ತಾ ಹೋಗುತ್ತೆ. ಈ ಎಲ್ಲವನ್ನು ಯೋಚನೆ ಮಾಡ್ತಾ ಮಾಡ್ತಾ ನಮಗೆ ಕೊನೆಗೆ ನೆನಪಾಗೋದಂತಂದರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂದರೆ MIS ಅಂತ ಒಂದು ಸ್ಕೀಮ್ ಇದೆ. ಅಂಚೆ ಕಚೇರಿ ಮಾಸಿಕ ಆದಾಯ ಯೋಜನೆ. ಇಲ್ಲಿ ಸುರಕ್ಷತೆ ಬಗ್ಗೆ ನೋಡೋದಾದರೆ ಇದು ಗೌರ್ಮೆಂಟಿಗೆ ಒಳಪಟ್ಟಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ರಿಸ್ಕ್ ಇರೋದಿಲ್ಲ. ನಾವು ಹೂಡಿಕೆ ಮಾಡಿಬಿಟ್ಟು ಅದ್ರ ಬಗ್ಗೆ ಏನು ಯೋಚನೆ ಮಾಡಬಾರ್ದು. ನಮ್ಗೆ ಆರಾಮಾಗಿ ನಮ್ಮ ಜೀವನೋಪಾಯಕ್ಕೆ ಒಂದಿಷ್ಟು ಹಣ ಬರ್ತಾ ಇರಬೇಕು. ಯಾವುದೇ ರೀತಿ ರಿಸ್ಕು ಇರಬಾರ್ದು, ಯಾವುದೇ ರೀತಿ ಸುರಕ್ಷತೆ ಬಗ್ಗೆ ನಮಗೆ ಯೋಚನೆಯೂ ಇರಬಾರ್ದು ಅನ್ನೋದಾದರೆ ನಾವಿಲ್ಲಿ MIS ಸ್ಕೀಮನ್ನು ಖಂಡಿತ ಆಯ್ಕೆ ಮಾಡ್ಕೋಬಹುದು. ಇಲ್ಲಿ ನಾವು ಮಿನಿಮಮ್ 1,000 ರೂಪಾಯಿಯಿಂದ ಹೂಡಿಕೆ ಮಾಡಬಹುದು. ಮ್ಯಾಕ್ಸಿಮಮ್ 9 ಲ್ಯಾಕ್ವರೆಗೆ, ಅಂದರೆ ಒಬ್ಬರೇ ನಾವು ಖಾತೆಯನ್ನು ತೆಗಿತೀವಿ ಅಂತಂದರೆ 9 ಲಕ್ಷದವರೆಗೆ ನಾವು ಹೂಡಿಕೆ ಮಾಡಬಹುದು. 9 ಲಕ್ಷ ಹೂಡಿಕೆ ಮಾಡಿದರೆ ನಮಗೆ ಪ್ರತಿ ತಿಂಗಳು 5,550 ರೂಪಾಯಿ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ. ಇಲ್ಲಿ ಯಾವುದೇ ಟ್ಯಾಕ್ಸ್ ಡಿಡಕ್ಷನ್ ಇರೋದಿಲ್ಲ. ಮತ್ತು ಇದರ ಅವಧಿ ಬಂದುಬಿಟ್ಟು ನಮಗೆ 5 ವರ್ಷಗಳವರೆಗೆ ಹೂಡಿಕೆ ಮಾಡೋದಿರುತ್ತೆ. ಇದನ್ನು ನಾವು ಜಂಟಿಯಾಗಿ ಕೂಡ ಹೂಡಿಕೆ ಮಾಡ್ಬೋದು. ಜಂಟಿಯಾಗಿ ಹೂಡಿಕೆ ಮಾಡಿದರೆ ನಾವು 15 ಲಕ್ಷದವರೆಗೆ ಹೂಡಿಕೆ ಮಾಡಬೇಕಾಗುತ್ತೆ. ಈ 15 ಲಕ್ಷ ನಾವು ಇಬ್ಬರ ಹೆಸರಲ್ಲಿ ಖಾತೆಯನ್ನು ಓಪನ್ ಮಾಡಿ ನಾವು ಹೂಡಿಕೆ ಮಾಡಿದ್ವಿ ಅಂದರೆ ನಮಗೆ ಪ್ರತಿ ತಿಂಗಳು 9,250 ರೂಪಾಯಿ ಬರ್ತಾ ಹೋಗುತ್ತೆ. ಈಗಿನ ಇದರ ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ 7.4% ಸಿಗ್ತಾ ಹೋಗುತ್ತೆ. ಇದು ಯಾವ ಬ್ಯಾಂಕ್ನಲ್ಲೂ ಕೂಡ ನಮಗೆ ಸಿಗೋದಿಲ್ಲ. ಪೋಸ್ಟ್ ಆಫೀಸ್ನಲ್ಲಿ ಈ ರೇಟ್ ಆಫ್ ಇಂಟ್ರೆಸ್ಟ್ ತುಂಬ ಜಾಸ್ತಿ ಇದೆ, ಇವಾಗ ಇದೇ ಹೈಯೆಸ್ಟ್ ಇದೆ. ಆದರೆ ಇದು ಕಾಲಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಈಗಿರೋ ಇದರಲ್ಲಿ ಇದೇನೇ ಜಾಸ್ತಿ ಇದೆ. ಸೊ ಸುರಕ್ಷತೆ ಬಗ್ಗೆ ಅಂತೂ ಆಯಿತು, ಇಲ್ಲಿ ಯಾವುದೇ ರೀತಿ ನಮಗೆ ರಿಸ್ಕ್ ಇರೋದಿಲ್ಲ. ನಮಗೆ ಜೀವನೋಪಾಯಕ್ಕೆ ಕರೆಕ್ಟಾಗಿ ನಮಗೆ ಹಣ ಬರಬೇಕು, ನಮ್ಮ ಹೂಡಿಕೆ ಮಾಡಿದ ಹಣ ಭದ್ರವಾಗಿರಬೇಕು, ಯಾವುದೇ ತೊಂದರೆ ಇರಬಾರ್ದು ಅನ್ನೋದಾದರೆ ನಾವು MIS ಸ್ಕೀಮನ್ನು ಖಂಡಿತ ಆಯ್ಕೆ ಮಾಡ್ಕೋಬಹುದು. ಇನ್ನು ಹೂಡಿಕೆ ಮಾಡಾಯಿತು, 9 ಲಕ್ಷ ಹೂಡಿಕೆ ಮಾಡಿದ್ದೀವಿ. ಇವಾಗ ನಮಗೆ ಪ್ರತಿ ತಿಂಗಳು 5,550 ರೂಪಾಯಿ ಬರ್ತಾ ಇದೆ, ಯಾವುದೇ ತೊಂದರೆ ಇಲ್ಲ, ಭದ್ರತೆ ಬಗ್ಗೆ ನಿಶ್ಚಿಂತೆಯಾಗಿದ್ದೀವಿ. ಆದರೆ ಏನಪ್ಪಾ ಅಂತಂದರೆ ಸಮಯ, ಸಂದರ್ಭ, ಸಮಸ್ಯೆಗಳು ಹೇಳಕ್ಕೆ ಆಗಲ್ಲ ಅಲ್ವಾ. ಯಾವುದೋ ಒಂದು ಟೈಮ್ನಲ್ಲಿ ಮತ್ತೆ ನಮಗೆ ಹಣ ಬೇಕಾಗುತ್ತೆ. ಆವಾಗ ಇದನ್ನು ತೆಗಿಬಹುದಾ ಅಂತ ಅಂದ್ಕೊಂಡ್ರೆ ಖಂಡಿತ ತೆಗಿಬೋದು. ಆದರೆ ಅವರು 2% ಪೆನಾಲ್ಟಿ ಅಂತ ಅವರು ನಮಗೆ ಮುರ್ಕೊಳ್ತಾರೆ. ಅದರಿಂದ ತೆಗೆದೇ ಇರೋದು ಒಳ್ಳೆಯದು. ಅಂತ ಸಂದರ್ಭ ಬಂದರೆ, ಹಣದ ಅವಶ್ಯಕತೆ ತುಂಬ ಇದೆಯಪ್ಪ ಅಂತಂದ್ರೆ ನಾವು ತೆಗಿಬೋದು. ಈ ಥರ ಪೆನಾಲ್ಟಿಗೆ ರೆಡಿ ಆಗಿರಬೇಕು ಅಷ್ಟೇ, ತೆಗಿಬೋದು. ಸೊ ಇದೊಂದು ಒಳ್ಳೆ ಯೋಜನೆ ಅಂತ ಅನಿಸ್ತು ನನಗೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.